ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ ಎಷ್ಟು ಪ್ರಕಾರ ನೃತ್ಯಗಳಿದ್ದಾವೆ, ಯಾವ್ಯಾವ ನೃತ್ಯಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, ಹಾಗೆ ನಮ್ಮ ರಾಜ್ಯಗಳಲ್ಲಿರುವಂಥ ಜಾನಪದ ನೃತ್ಯಗಳು, ಬುಡಕಟ್ಟು ನೃತ್ಯಗಳ ಬಗ್ಗೆ ಇವಾಗ ನೋಡೋಣ. ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿರುವಂಥ ನೃತ್ಯ ಪ್ರಕಾರಗಳನ್ನ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಭಾರತದಲ್ಲಿ ಶಾಸ್ತ್ರೀಯ ನೃತ್ಯಗಳು, ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂಥ ನೃತ್ಯಗಳು ಭರತನಾಟ್ಯ ತಮಿಳುನಾಡು ರಾಜ್ಯದ ಒಂದು ನೃತ್ಯ ಪ್ರಕಾರ. ಇದು ಕೂಚುಪುಡಿ ಆಂಧ್ರ ಪ್ರದೇಶ. ಸಾಮಾನ್ಯವಾಗಿ ಹೆಸರು ಕೇಳಿದ ತಕ್ಷಣ ಕೂಚುಪುಡಿ ಅಂದರೆ ನಾವು ಕೇರಳನೋ ತಮಿಳುನಾಡು ಅಂತ ಅಂದ್ಕೊತೀವಿ, ಆದರೆ ಅದು ಆಂಧ್ರದ ಒಂದು ನೃತ್ಯ ಪ್ರಕಾರ. ಕಥಕ್ಕಳಿ ಕೇರಳದು. ಮೋಹಿನಿ ಅಟ್ಟಂ ಕೇರಳ. ಕಥಕ್ಕಳಿ ಪುರುಷರಿಗೆ ಸಂಬಂಧಪಟ್ಟರೆ ಮೋಹಿನಿ ಅಟ್ಟಂ ಮಹಿಳೆಯರ ಒಂದು ನೃತ್ಯ ಪ್ರಕಾರ. ಯಾಕೆ ನಾನು ಚಿತ್ರಗಳ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಚಿತ್ರಗಳ ಸಮೇತ ನೋಡೋದ್ರಿಂದ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂರುತ್ತೆ. ಅದು ಪರೀಕ್ಷೆಯಲ್ಲಿ ಯಾವುದೇ ಪ್ರಕಾರದ ನೀವು ನೃತ್ಯ ಪ್ರಕಾರ ಕೇಳಿ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಒಂದು ಇಮೇಜ್ ಬರುತ್ತೆ. ಆ ಚಿತ್ರ ನೋಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳೋ ಅಂಥ ಶಕ್ತಿ ಹೆಚ್ಚಾಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊತೀರ, ಚೆನ್ನಾಗಿ ತಲೆಯಲ್ಲಿ ಕೂರುತ್ತೆ. ಆದ್ದರಿಂದ ನಾನು ಚಿತ್ರಗಳ ಸಮೇತ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಮುಂದಿನ ನೃತ್ಯ ಪ್ರಕಾರ ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಸತ್ರಿಯ ಅನ್ನೋದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಕಥಕ್ ಉತ್ತರ ಭಾರತದ ಒಂದು ನೃತ್ಯ ಪ್ರಕಾರ. ಉತ್ತರ ಭಾರತದ ಕಡೆ ಈ ನೃತ್ಯಗಳನ್ನು ಹೆಚ್ಚಾಗಿ ಕಥಕ್ ಅನ್ನೋದು ಹೆಚ್ಚಾಗಿ ಮಾಡ್ತಾರೆ. ಮಣಿಪುರಿ ಒಡಿಸ್ಸಿ ಇವೆರಡು ಚೆನ್ನಾಗಿ ನೆನಪಿರುತ್ತೆ, ಯಾಕಂದರೆ ರಾಜ್ಯಗಳ ಹೆಸರಲ್ಲೇ ಇದೆಯಲ್ಲ, ಹಾಗಾಗಿ ನೋಡ್ಕೊಳ್ಳಿ. ಇಲ್ಲಿ ಭಾರತದ ಶಾಸ್ತ್ರೀಯ ನೃತ್ಯಗಳು ಭರತನಾಟ್ಯ ತಮಿಳುನಾಡು, ಕೂಚುಪುಡಿ ಆಂಧ್ರ ಪ್ರದೇಶ, ಕಥಕ್ಕಳಿ ಪುರುಷರಿಗೆ ಸಂಬಂಧಪಟ್ಟಿರೋದು ಕೇರಳದಲ್ಲಿ, ಹಾಗೆ ಕೇರಳದಲ್ಲಿ ಮೋಹಿನಿ ಅಟ್ಟಂ ಅನ್ನೋದು ಮಹಿಳೆಯರಿಗೆ ಸಂಬಂಧಪಟ್ಟಿರುವಂಥದ್ದು. ಒಡಿಶಾ, ಸತ್ರಿಯ ಅಸ್ಸಾಂ, ಕಥಕ್ ಉತ್ತರ ಭಾರತ, ಮಣಿಪುರ. ಹೀಗೆ 8 ಪ್ರಕಾರದ ನೃತ್ಯಗಳು ನಮ್ಮ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿದ್ದಾವೆ. ಕೇರಳದ 2 ನೃತ್ಯ ಪ್ರಕಾರ, ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ ಮಹಿಳೆಯ ಪುರುಷರಿಗೆ ಸಂಬಂಧಪಟ್ಟಿರೋ ಹಾಗೆ ಈ 8 ನೃತ್ಯ ಪ್ರಕಾರಗಳು ಬಹಳ ತಿಳ್ಕೊಬೇಕಾಗಿರುವಂಥ ಬಹಳ ಅವಶ್ಯಕತೆ ಇದೆ. ಈಗ ವಿವಿಧ ರಾಜ್ಯಗಳಲ್ಲಿರುವಂಥ ಜಾನಪದ ಮತ್ತು ಬುಡಕಟ್ಟು ನೃತ್ಯಗಳನ್ನು ನೋಡೋಣ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲೇ ನೋಡೋಣ. ಕರ್ನಾಟಕದಲ್ಲಿ ಸುಗ್ಗಿ ಕುಣಿತ, ಯಕ್ಷಗಾನ, ಹುತ್ತರಿ, ಡೊಳ್ಳು ಕುಣಿತ, ಸೋಮನ ಕುಣಿತ ಅಂತ ನೃತ್ಯ ಪ್ರಕಾರಗಳಿದ್ದಾವೆ. ನೀವು ಮೊದಲನೇ ಚಿತ್ರದಲ್ಲಿ ಗಮನಿಸ್ಬೋದು, ಇದು ಸುಗ್ಗಿ ಕುಣಿತ ಅಂದರೆ ಬೆಳೆದಿರುವಂಥ ಬೆಳೆನ ಒಂದು ಕಡೆ ರಾಶಿ ಮಾಡಿ ಅದರ ಸುತ್ತ ಕುಣಿತಾರೆ, ಅದನ್ನೇ ಸುಗ್ಗಿ ಕುಣಿತ ಅಂತ ಕರೀತಾರೆ. ಇನ್ನು ಯಕ್ಷಗಾನ ಕರಾವಳಿ ಭಾಗಗಳಲ್ಲಿ ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ ಈ ಕಡೆ ಹೋದಾಗೆಲ್ಲ ಯಕ್ಷಗಾನಗಳು ಹೆಚ್ಚಾಗಿ ಮಾಡ್ತಿರ್ತಾರೆ. ಇನ್ನು ಇದು ಡೊಳ್ಳು ಕುಣಿತ, ಜಾತ್ರೆಗಳಲ್ಲೆಲ್ಲ ಆಡ್ತಿರ್ತಾರೆ, ಗಮನಿಸಿರ್ಬೋದು ನೀವು. ಹುತ್ತರಿ ಅಂದರೆ ಕೊಡಗು ಭಾಗದಲ್ಲಿ ಅದು ಒಂದು ವಿಶೇಷವಾದಂಥ ಹಬ್ಬ, ಅದು ಒಂದು ವಿಶೇಷವಾದಂಥ ನೃತ್ಯ, ಅಲ್ಲಿನ ಒಂದು ಬುಡಕಟ್ಟು ನೃತ್ಯ ಅದು. ಇನ್ನೊಂದು ಸೋಮನ ಕುಣಿತ. ಹೀಗೆ ಕರ್ನಾಟಕದಲ್ಲಿ ಹಲವಾರು ಒಂದು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಿರೋವಂಥ ನೃತ್ಯ ಪ್ರಕಾರಗಳಿದ್ದಾವೆ. ಇವೆಲ್ಲ ನೋಡಿರ್ತೀರ ನೀವು, ಎಲ್ಲರೂ ಸಾಮಾನ್ಯವಾಗಿ ಗಮನಿಸಿರ್ತೀರ. ಇನ್ನು ಮಹಾರಾಷ್ಟ್ರದಲ್ಲಿ ತಮಾಷಾ ಅಂತ, ದಶಾವತಾರ, ಲಾವಣಿ, ಕಥಾಕೀರ್ತನ ಅನ್ನೋ ನೃತ್ಯ ಪ್ರಕಾರಗಳಿದ್ದಾವೆ. ಅಸ್ಸಾಮಲ್ಲಿ ಅದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಅದು ಬಿಟ್ಟು ಬಿಹು, ಸಿಲ್ಹೆಟ್, ಸಿಲ್ಚಾರ್ ಅಂತ ನೃತ್ಯ ಪ್ರಕಾರಗಳಿದ್ದಾವೆ. ಆಂಧ್ರ ಪ್ರದೇಶದಲ್ಲಿ ವೀದಿ ನಾಟಕಂ, ಗಂಟಮಾರ್ದಾಲ ಅನ್ನೋ ಒಂದು ನೃತ್ಯ ಪ್ರಕಾರ. ತಮಿಳುನಾಡಿನಲ್ಲಿ ಕೋಲಾಟಂ, ಕವಡಿ, ಕರಗಂ ಅನ್ನೋ ಒಂದು ನೃತ್ಯಗಳಿದ್ದಾವೆ. ಕೇರಳದಲ್ಲಿ ಕಾಳಿಯಟ್ಟಂ, ಕೈಕೋಟಿ ಕಾಳಿ, ಕೋಡಿಯಾಟಂ ಮತ್ತು ಸಂಗಮ್ ಕಾಳಿ ಅನ್ನೋ ಒಂದು ನೃತ್ಯ ಪ್ರಕಾರಗಳನ್ನ ಗಮನಿಸ್ಬೋದು. ಪಂಜಾಬಲ್ಲಿ ಬಾಂಗ್ರಾ ಪುರುಷರಿಗೆ ಸಂಬಂಧಪಟ್ಟಿರೋ ಹಾಗೆ, ಗಿಡ್ಡ ಮಹಿಳೆಯರಿಗೆ ಸಂಬಂಧಪಟ್ಟಿರೋ ಹಾಗೆ 2 ನೃತ್ಯ ಪ್ರಕಾರಗಳಿದ್ದಾವೆ. ಪರೀಕ್ಷೆಗಳಲ್ಲಿ ಗಿಡ್ಡ ಬಾಂಗ್ರಾ ಕೇಳಿದ್ರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಅಂತ ನೋಡ್ಕೊಳ್ಳಿ. ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ನೃತ್ಯ ಪ್ರಕಾರಗಳು ಸಂಬಂಧಪಟ್ಟಿವೆ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗುಜರಾತಲ್ಲಿ ಗಾರ್ಬಾ ಮತ್ತು ದಾಂಡಿಯಾ. ಗಾರ್ಬಾ ಏನು ವಿಶೇಷ ಅಂತಂದರೆ, ಇತ್ತೀಚೆಗೆ 15ನೇ ICH ಯುನೆಸ್ಕೋ ಇಂದ ಮಾಡಿರುವಂಥ ICH ಮಾನ್ಯತೆ ಪಡೆದಂಥ ನೃತ್ಯ ಗಾರ್ಬಾ ಇತ್ತೀಚೆಗೆ ಪಡ್ಕೊಂಡಿದೆ. ಭಾರತದಲ್ಲಿ ಒಟ್ಟು 15 ನೃತ್ಯ ICHಗೆ ಸೇರ್ಪಡೆಯಾಗಿದೆ. ಕಥಕ್, ಕೂಚಿಪುಡಿ, ಲಾವಣಿ, ಗಿಡ್ಡ ಹೀಗೆ. ರಾಜಸ್ಥಾನದಲ್ಲಿ ಗಿನಾಡ್, ಚಕ್ರಿ, ಗಂಗೋರೆ, ಕಯಾಲ್ ಅಂತ. ಪಶ್ಚಿಮ ಬಂಗಾಳ ಕತ್ತಿ, ಕೀರ್ತನ, ಛಾಯು ಅಂತ. ಹಿಮಾಚಲ ಪ್ರದೇಶದಲ್ಲಿ ಜೋರ ಜಾಲಿ, ಡಾಂಗಿ,
ಅನ್ನೋ ನೃತ್ಯ ಪ್ರಕಾರಗಳು. ಹರಿಯಾಣದಲ್ಲಿ ಸ್ಟಾಂಗ್, ನಕೌಲಿ ಅನ್ನೋ ನೃತ್ಯ ಪ್ರಕಾರಗಳಿದ್ದಾವೆ. ಇವಿಷ್ಟು ನಮ್ಮ ರಾಜ್ಯದಲ್ಲಿರುವಂಥ ಜಾನಪದ ಅಥವಾ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥ ನೃತ್ಯ ಪ್ರಕಾರಗಳು. ICHಗೆ ನಮ್ಮ ಭಾರತದಿಂದ ICHಗೆ ಸೇರ್ಪಡೆಗೊಂಡಂಥ ನೃತ್ಯಗಳು 15 ನೃತ್ಯಗಳಿದ್ದಾವೆ. ಅದರಲ್ಲಿ ಇತ್ತೀಚೆಗೆ ಸೇರ್ಪಡೆಗೊಂಡಿರುವಂಥದ್ದು ಗಾರ್ಬಾ ನೃತ್ಯ, ಗುಜರಾತ್ ರಾಜ್ಯದ್ದು. ಧನ್ಯವಾದಗಳು ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.